ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿವೇದಿತಾ ವ್ಲಾಗ್ಸ್. ಕಾರ್ ತಗೊಳಕ್ಕೆ ಬಂದಿದ್ದೀವಿ. ಆಲ್ರೆಡಿ ನಿಮಗೆ ಗೊತ್ತಾಗಿದೆ ಅಂತ ಅನ್ಕೊತೀನಿ, ತಮ್ಲೈನ್ ನೋಡಿ. ಹೌದು, ನಾವು ಹೊಸ ಕಾರ್ನ ಬುಕ್ ಮಾಡಿದ್ವಿ. ಅವತ್ತು ಡೆಲಿವರಿ ತೊಗೋಬೇಕು ಅಂತ ಹೇಳಿ ಬಂದಿದ್ದೀವಿ. ನನ್ನ ಮಗಳು ಬರ್ಡೇ ದಿನ ನಮಗೆ ತೊಗೊಬೇಕು ಅಂತ ತುಂಬಾ ಆಸೆ ಇತ್ತು. ಬಟ್ ಅವಳ ಬರ್ಡೇನ ನಮ್ಮ ಊರಲ್ಲಿ ಮಾಡಿದ್ರಿಂದ ಅವತ್ತಿನ ದಿನ ನಮಗೆ ತೊಗೊಳಕ್ಕಾಗಲಿಲ್ಲ. ಸೊ ಹಾಗಾಗಿ ನೆಕ್ಸ್ಟ್ 3 days ಬಿಟ್ಬಿಟ್ಟು ನಾವಿವತ್ತು ಕಾಲ್ ಡೆಲಿವರಿ ತೊಗೋಬೇಕು ಅಂತ ಬಂದಿದ್ದೀವಿ. ಕಾರ್ನ ಬ್ರೆಜಾ ಕಾರ್ ಬುಕ್ ಮಾಡಿದ್ವಿ. ಸೊ ತುಂಬಾ ಖುಷಿ ಆಯಿತು. ನಮ್ಮ ಕನಸಿಗೆ ಒಂದು ಸ್ಟೆಪ್ ಅಂತಲೇ ಹೇಳ್ಬೋದು. ಪ್ರತಿಯೊಬ್ಬರದ್ದು ಒಬ್ಬೊಂದು ಕಾರ್ ತೊಗೋಬೇಕು, ಒಂದು ಮನೆ ತೊಗೋಬೇಕು ಅಂತ ಇರುತ್ತೆ. ಹಾಗೆ ನಮ್ಮದು ಕೂಡ. ಸೊ ಇವಾಗ ಸಡನ್ನಾಗಿ ತೊಗೋಬೇಕು ಅಂತ ಪ್ಲ್ಯಾನ್ ಏನೂ ಇರಲಿಲ್ಲ. ಬಟ್ ಮಳೆಯಲ್ಲಿ ಪಾಪನೆಲ್ಲೂ ಹೊರಗಡೆ ಕರ್ಕೊಂಡು ಹೋಗೋಕ್ಕಾಗ್ತಿರ್ಲಿಲ್ಲ. ಹಾಗೆ ಊರಿಗೂ ಕೂಡ ಓಡಾಡೋಕ್ಕೆ ಸ್ವಲ್ಪ ಹಿಂಸೆ ಆಗ್ತಿತ್ತು ಬಸ್ಸಲ್ಲಿ. ನೀವೇ ವೀಡಿಯೋಸಲ್ಲಿ ನೋಡಿದ್ದೀರಾ ಮುದ್ದಮ್ಮ ಎಷ್ಟು ಹಿಂಸೆ ಕೊಡ್ತಿದ್ಲು ಬಸ್ಸಲ್ಲಿ ಅಂತ. ಸೊ ಹಾಗಾಗಿ ತೊಗೊಂಡೇ ಬಿಡೋಣ, ಯಾವತ್ತಿದ್ರೂ ತೊಗೊಳ್ಳೋಣ ಅಂತ ಹೇಳಿ ನಾವು ಡಿಸೈಡ್ ಮಾಡಿ ಕಾರ್ ತೊಗೊತಿದ್ದೀವಿ. ಅದು ವೈಟ್ ಕಾರೇ ತೊಗೋಬೇಕು ಅಂತ, ನನ್ನ ಹಸ್ಬೆಂಡ್ದು ಕಾರ್ ತೊಗೊಂಡ್ರೆ ವೈಟೇ ತೊಗೋಬೇಕು ಅಂತ ಇತ್ತು. ಸೊ ಹಾಗಾಗಿ ಕಾರ್ನ ಬುಕ್ ಮಾಡಿದ್ವಿ. ಆಲ್ರೆಡಿ 1.5 ತಿಂಗಳು 2 ತಿಂಗಳಿಂದನೇ ನಾವು ಸರ್ಚ್ ಮಾಡ್ತಿದ್ವಿ ಯಾವ ಕಾರ್ ತೊಗೊಳ್ಳೋದು, ಅದ್ರ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಬೇಕಲ್ವ. ಅಷ್ಟು ದುಡ್ಡು ಅಮೌಂಟ್ ಇನ್ವೆಸ್ಟ್ ಮಾಡೋದು ಅಂದರೆ ಈಸಿ ಅಲ್ಲ, ನಮಗಂತೂ ಈಸಿ ಅಲ್ಲ. ಸೊ ಹಾಗಾಗಿ ಸ್ವಲ್ಪ ನೋಡಿ ತೊಗೊಳ್ಳೋಣ ಅಂತ ಹೇಳಿ ನಾವು ವರುಣ್ ಮೋಟರ್ಸಲ್ಲಿ ಕಾರ್ ಪರ್ಚೇಸ್ ಮಾಡಿದ್ದು. ವರುಣ್ ಮೋಟರ್ಸೇ ಬೆಂಗಳೂರಲ್ಲಿ ತುಂಬ ಇದೆ. ಸೊ ನಾವು ಒಂದು 4-5 ವರುಣ್ ಮೋಟರ್ಸ್, 2 ವರುಣ್ ಮೋಟರ್ಸ್ ನೋಡಿದ್ವಿ. ಹಾಗೆ ಬೇರೆ ಬೇರೆ ಇದನ್ನು ಕೂಡ ಹೋಗಿ ಚೆಕ್ ಮಾಡಿ ನೋಡ್ಕೊಂಡು ಬಂದ್ವಿ. ಜಾಸ್ತಿ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ, ಯಾಕಂದರೆ ನಾನು ಸ್ವಲ್ಪ ಹರಿಬರಿಲಿದೆ, ಸ್ವಲ್ಪ ಲೇಟ್ ಆಯಿತು ನಾನು ರೆಡಿ ಆಗೋದು ಕೂಡ. ಸ್ಯಾರಿನೇ ಹಾಕ್ಕೊಬೇಕು ಅಂತ ಹೇಳಿ ಹೊಸ ಸೀರೆ ತೊಗೊಂಡು ಹಾಕ್ಕೊಂಡಿದ್ದೀನಿ. ಹೇಗೆ ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ವೀಡಿಯೋಸ್ ಎಲ್ಲ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮಮ್ಮ ಸ್ವಲ್ಪ ವೀಡಿಯೋಸ್ ಮಾಡಿಕೊಟ್ಟಿದ್ದಾರೆ. ಅಮ್ಮ, ತಮ್ಮ, ಹಾಗೆ ತಮ್ಮನ ಫ್ರೆಂಡ್ ಕೂಡ ಬಂದಿದ್ದರು. ಅವರೆಲ್ಲ ಸ್ವಲ್ಪ ವೀಡಿಯೋಸ್ ಮಾಡಿಕೊಟ್ಟಿದ್ದಾರೆ. ನಮಗೆ ಕಾರ್ ತೋರಿಸಿದ್ದಾಗಿರ್ಬೋದು, ಅದ್ರ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದು ಅವ್ರು ಇರ್ತಾರಲ್ವ. ಸೊ ಅವರೇ ಬೇರೆ, ಅವರು ಟ್ರಾನ್ಸ್ಫರ್ ಆಗಿದ್ರು. ಸೊ ಹಾಗಾಗಿ ಬೇರೆಯವ್ರು ಕೊಟ್ಟಿದ್ದು ವೀಡಿಯೋಸ್ ಮಾಡಿಕೊಡಿ ಅಂತ ಎಲ್ಲ ಸ್ವಲ್ಪ ಹೇಳಿದ್ವಿ. ಬಟ್ ಅವರು ಇರಲಿಲ್ಲ, ಬೇರೆ ಕಡೆ ಹೋಗಿದ್ದರಿಂದ ನಮಗೆ ಸ್ವಲ್ಪ ಕಷ್ಟ ಆಯಿತು. ಪರವಾಗಿಲ್ಲ, ಕಾರ್ ತಗೋತಿರೋದು ಖುಷಿನೇ ಅಲ್ವಾ ಅಂತ ಹೇಳಿ, ಅವತ್ತಿನ ದಿನ ಬೇಜಾರಾಗಬಾರ್ದು ಅಂತ ಹೇಳಿ ಎಷ್ಟಾಗುತ್ತೋ ಅಷ್ಟು ನನ್ನ ತಮ್ಮ ಮತ್ತು ಅಮ್ಮ ವೀಡಿಯೋ ಮಾಡಿಕೊಟ್ಟಿದ್ದಾರೆ. ಅದನ್ನೇ ಚಿಕ್ಕ ಪುಟ್ಟ ವೀಡಿಯೋಸ್ ಕ್ಲಿಪ್ಪಿಂಗ್ಸ್ ಹಾಗೇ ಇತ್ತು ನನ್ನ ಫೋನಲ್ಲಿ. ಸೊ ಆ ವೀಡಿಯೋಸ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಶೇರ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಇನ್ನೂ ನನಗೆ ಹುಷಾರು ಕರೆಕ್ಟಾಗಿ ಕ್ಲಿಯರ್ ಆಗಿಲ್ಲ. ಸೊ ಹಾಗಾಗಿ ವಾಯ್ಸ್ ಈ ಥರನೇ ಬರ್ತಾಯಿದೆ. ತುಂಬ ಖುಷಿ ಆಯಿತು. ಅವತ್ತಿನ ದಿನ ನಮ್ಮ ಅಮ್ಮಂಗೆ ಕರೆಕ್ಟಾಗಿ ವೀಡಿಯೋಸ್ ಎಲ್ಲ ಮಾಡ್ಕೊಡೋಕ್ಕೆ ಬರಲ್ಲ. ಸೊ ಹಾಗಾಗಿ ಎಷ್ಟಾಗಿದೆಯೋ ಅಷ್ಟು ವೀಡಿಯೋ ಮಾಡಿಕೊಟ್ಟಿದ್ದಾರೆ. ನಮಗೆ ನಿಜವಾಗ್ಲೂ ನಂಬೋಕ್ಕೆ ಆಗ್ತಿರ್ಲಿಲ್ಲ, ಇಷ್ಟು ಬೇಗ ಸಡನ್ನಾಗಿ ಮ್ಯಾನಿಫೆಸ್ಟಿಂಗ್ ಅಂತಾರಲ್ವ. ಸೊ ಅದು ನಿಜವಾಗ್ಲೂ ವರ್ಕ್ ಆಗಿದೆ. ನಾನು ಕೂಡ ಈ ವರ್ಷ ಕಾರ್ ತೊಗೊಬೇಕು. ಎಲ್ಲರೂ ವೀಡಿಯೋಸಲ್ಲಿ ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು, ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ವೀಡಿಯೋಸ್ ನೋಡ್ತಾ ಇದ್ದೆ. ಮ್ಯಾನಿಫೆಸ್ಟಿಂಗ್ ಮಾಡಿದ್ರೆ ನಿಜವಾಗ್ಲೂ ವರ್ಕ್ ಆಗುತ್ತೆ ಅಂತ ಹೇಳ್ತಾಯಿದ್ರು. ಸೊ ಹಾಗೆ ನಾನು ಕೂಡ ಮ್ಯಾನಿಫೆಸ್ಟಿಂಗ್ ಮಾಡಿದೆ. ತುಂಬ ನಿಜವಾಗ್ಲೂ ವರ್ಕ್ ಆಗಿದೆ. ಇದೇ ಒಂದು ಎಕ್ಸಾಂಪಲು. ನಾನು ಈ ವರ್ಷ ಕಾರ್ ತೊಗೊಬೇಕಪ್ಪ, ನೋಡೋಣ ವರ್ಕ್ ಆಗುತ್ತಾ ಅಂತ ಹೇಳಿ ಮನಸ್ಸಲ್ಲಿ ಬೇಡ್ಕೊಂಡಿದ್ದೆ. ಸೊ ಅದು ಖಂಡಿತವಾಗ್ಲೂ ಆಗಿದೆ. ಹಾಗೆ ನಿಮಗೂ ಕೂಡ ಟ್ರೈ ಮಾಡಿ, ಆದರೆ ಆಗ್ಬೋದು. ಅಲ್ಲೇ ಫಸ್ಟ್ ಟೈಮ್ ಕಾರ್ ಒಳಗಡೆ ಹಾಗೆ ಕುತ್ಕೊಂಡು ಹೋಗೋಕ್ಕೆ ನಮ್ಗೆ ಇಷ್ಟ ಆಗಲಿಲ್ಲ. ಸೊ ಹಾಗಾಗಿ ನಾನು, ನನ್ನ ಹಸ್ಬೆಂಡ್, ಪಾಪು 3 ಜನನೂ ಸೇರಿ ಅಲ್ಲೇ ಸ್ವಲ್ಪ ಪೂಜೆ ಮಾಡ್ಕೊಂಡ್ವಿ. ನೆಕ್ಸ್ಟ್ ಅಲ್ಲಿಂದ ನಾವು ನಮಗೆ ಕಾರ್ ಡೆಲಿವರಿ ತೊಗೊಳೋಕ್ಕೆ ಟೈಮಿಂಗ್ಸ್ ಇದ್ದಿದ್ದೆ ಮಧ್ಯಾಹ್ನ. ಸೊ ಮಧ್ಯಾಹ್ನ ಅಷ್ಟೊತ್ತಿನಾಗ ತೊಗೊಂಡು ಅಲ್ಲಿ ಪ್ರೋಸೆಸ್ ಇರುತ್ತಲ್ವ. ಸೊ ಅದನ್ನೆಲ್ಲ ಮುಗಿಸಿ ತೊಗೊಂಡು ಮನೆ ಹತ್ರ ಹೋಗೋಷ್ಟೊತ್ತಿಗೆ ದೇವಸ್ಥಾನಗಳೆಲ್ಲ ಕ್ಲೋಸು ಬೆಂಗಳೂರಲ್ಲಿ, ನಿಮಗೆ ಗೊತ್ತಿರ್ಬೋದು. ಸೊ ಹಾಗಾಗಿ ಕ್ಲೋಸ್ ಆಗಿತ್ತು. ಸಂಜೆ ಪೂಜೆ ಮಾಡಿಸೋಣ ಅಂತ ಹೇಳಿ ನಾವು ಇಲ್ಲಿ ಪೂಜೆ ಮಾಡಿದ್ವಲ್ವ. ಸೊ ಅದಾದಮೇಲೆ ಸಂಜೆ ಪೂಜೆಗೆ ಅಂತ ಮನೆ ಹತ್ರನೇ ನಿಲ್ಲಿಸ್ಕೊಂಡಿದ್ವಿ. ಶೆಡ್ ಕೂಡ ಹಾಕಿಸ್ತಿದ್ರು. ಎಲ್ಲ ಸ್ವಲ್ಪ ಕೆಲಸಗಳು ಅವತ್ತೇ ನಡೀತಿದ್ದರಿಂದ ಸ್ವಲ್ಪ ನಾವು ಸಂಜೆನೇ ಪೂಜೆ ಮಾಡಿಸ್ಕೊಳ್ಳೋದು ಒಳ್ಳೆಯದು ಅಂತ ಹೇಳಿ ಸಂಜೆ ಪೂಜೆ ಮಾಡಿಸಿದ್ವಿ. ಹಾಗೆ ಗಣೇಶ ದೇವಸ್ಥಾನ ಮನೆ ಹತ್ರನೇ ಇದೆ. ಅದು ಕ್ಲಿಪ್ಪಿಂಗ್ಸ್ ನಂಗೆ ತೊಗೊಳಕ್ಕಾಗಲಿಲ್ಲ. ಸೊ ಗಣೇಶ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿದ್ವಿ. ಹಾಗೆ ನಾನು ನಂಬಿರುವಂತಹ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೂ ಕೂಡ ಸಂಜೆ ಹೋಗಿ ನೀಟಾಗಿ ನೆಮ್ಮದಿಲಿ ಪೂಜೆ ಮಾಡ್ಕೊಂಡು ಬಂದ್ವಿ. ತುಂಬಾ ಖುಷಿ ಆಯಿತು.
ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಸಂಡೇ. ಸೊ ಅವತ್ತು ನಾವು ಮನೆ ದೇವರಿಗೆ ಹೋಗಿ ಪೂಜೆ ಮಾಡಿಸ್ಕೊಂಬರೋಣ ಅಂತ ಹೇಳಿ ಅಂದ್ಕೊಂಡಿದ್ವಿ. ಸೊ ಹಾಗಾಗಿ ಬೆಳಗ್ಗೆನೇ ಎದ್ದು ಪೂಜೆ ಮನೆಯಲ್ಲೆಲ್ಲ ವಾರ ಮಾಡಬೇಕು ಸಂಡೇ. ಸೊ ನಾವು ಎಲ್ಲ ಪೂಜೆ ಎಲ್ಲ ಮುಗಿಸಿ ನಮ್ಮ ಗಣೇಶ ದೇವಸ್ಥಾನದಲ್ಲಿ ಇನ್ನೊಂದು ಸರಿ ಪೂಜೆ ಮಾಡಿಸ್ಕೊಂಡು ಹೋಗೋಣ. ಬೆಳಗ್ಗೆನೇ ಚೆನ್ನಾಗಿರುತ್ತೆ. ನಮ್ಮದು ಫಸ್ಟ್ ಕಾರಲ್ಲಿ ಲಾಂಗ್ ಜರ್ನಿ ಅಂತ ಹೇಳಿ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಸೊ ನೋಡ್ತಾ ಇರ್ಬೋದು, ಫಸ್ಟೇ ಬೆಳಗ್ಗೆನೇ ಗಣೇಶ ದೇವಸ್ಥಾನದಲ್ಲೂ ಕೂಡ ಪೂಜೆ ಕೂಡ ಆಗಿತ್ತು. ಅಲ್ಲೆಲ್ಲ ಪೂಜೆ ಎಲ್ಲ ಮಾಡಿಸ್ಕೊಂಡು ನೆಕ್ಸ್ಟ್ ನಾವು ಕಾಲಭೈರವೇಶ್ವರ ಹೋಗ್ತೀವಿ. ಸೊ ಅದನ್ನು ಕೂಡ ಇದೇ ವಿಡಿಯೋದಲ್ಲಿ ಆ್ಯಡ್ ಮಾಡಿದ್ದೀನಿ. ಈ ದೇವಸ್ಥಾನ ನಮ್ಮ ಕ್ವಾರ್ಟರ್ಸ್ ಒಳಗಡೆನೇ ಇರೋದು. ಎಷ್ಟು ಪ್ರಶಾಂತವಾಗಿ ಹಕ್ಕಿಗಳ ಸೌಂಡ್ ಎಲ್ಲ ಕೇಳಿಸ್ತಿದೆ ಅಲ್ವಾ. ಸೊ ನಾವು ಕಾರೆಲ್ಲ ವಾಶ್ ಮಾಡಿದ್ರಿಂದ ಇನ್ನೊಂದು ಸರಿ ಪೂಜೆ ಮಾಡಿಸೋಣ ಅಂತ ಹೇಳಿ ಪೂಜೆ ಮಾಡಿಸ್ತಿರೋದು. ಸಂಜೆ ಕೂಡ ಪೂಜೆ ಮಾಡಿಸಿದ್ವಿ. ಅದಾದಮೇಲೆ ನೋಡಿ, ಒಂದು ದಾಸವಾಳದ ಹೂ ಎಷ್ಟು ಮೊಗ್ಗಾಗಿತ್ತು, ಎಷ್ಟು ಹೂ ಬಿಟ್ಟಿದೆ ಅಂತ. ರೆಡ್ ಕಲರು ಡೈರೆಕ್ಟಾಗಿ ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು. ಅದನ್ನು ಕೂಡ ಸ್ವಲ್ಪ ಕ್ಯಾಪ್ಚರ್ ಮಾಡಿದೆ. ಅದು ಇಲ್ಲೇ ನಿಯರ್ ನಮ್ಮ ಮನೆ ಹತ್ರನೇ ಪೆಟ್ರೋಲ್ ಬಂಕ್ ಇತ್ತಲ್ವ. ಸೊ ಅಲ್ಲಿ ಇದ್ದಿದ್ದು ತುಂಬಾ ಚೆನ್ನಾಗಿತ್ತು. ಸೊ ಹಾಗಾಗಿ ಪೂಜೆ ಸಾಂಗ್ಸ್ ಎಲ್ಲ ಪ್ಲೇ ಮಾಡಿದ್ವಲ್ವ. ಸೊ ಹಾಗಾಗಿ ನನ್ನ ಮಗಳು ತುಂಬಾ ಎಂಜಾಯ್ ಮಾಡಿದ್ಲು, ಫುಲ್ ಡ್ಯಾನ್ಸ್ ಮಾಡಿದ್ಲು. ಅವಳಿಗೆ ಜರ್ನಿ ಮಾಡ್ಬೇಕಾದ್ರೆ ನಿದ್ದೆ ಬರಲ್ಲ. ಕಾರಲ್ಲಾದರೂ ಹಿಂಸೆ ಮಾಡಿ ಹೆದರಿಸಿ ನಿದ್ದೆ ಮಾಡಿಸ್ಬೇಕಷ್ಟೇ. ಅವಳು ಜಾಸ್ತಿ ಮಲಗಲ್ಲ. ಸೊ ಫುಲ್ ಸಾಂಗ್ ಹಾಕ್ಕೊಂಡು ಫುಲ್ ಎಂಜಾಯ್ ಮಾಡ್ಕೊಂಡು ಹೋಗಿ ಬಂದ್ವಿ. ತುಂಬ ಚೆನ್ನಾಗಿತ್ತು ಜರ್ನಿ, ಫಸ್ಟ್ ಜರ್ನಿ. ನಾವು ಗಣೇಶ ದೇವಸ್ಥಾನದಲ್ಲೆಲ್ಲ ಪೂಜೆ ಮಾಡಿಸ್ಕೊಂಬರೋದು ಸ್ವಲ್ಪ ಲೇಟ್ ಆಯಿತು. ಸೊ ಹಾಗಾಗಿ ಭಾನುವಾರ ಆಗಿದ್ದರಿಂದ ತುಂಬಾ ಜನ ಇದ್ದರು. ಹಾಗೆ ಕ್ಲೋಸಿಂಗ್ ಟೈಮ್ ಕೂಡ ಆಗಿತ್ತು. ಸೊ ಬೇಗ ಮೂವ್ ಮಾಡ್ತಾಯಿದ್ರು. ಸೊ ಭಾನುವಾರ ತುಂಬ ಜನ ಇರ್ತಾರೆ. ನೀವೇನಾದರೂ ಕಾಲಭೈರವೇಶ್ವರ ಟೆಂಪಲ್ಗೆ ಹೋಗಬೇಕು ಅನ್ನೋ ಪ್ಲ್ಯಾನ್ ಇದೆ, ನಾರ್ಮಲ್ ಡೇಸಲ್ಲಿ ಹೋಗಿ, ವೀಕೆಂಡಲ್ಲಿ ಹೋಗಬೇಡಿ. ತುಂಬಾ ಜನ ಇರ್ತಾರೆ. ವೀಕೆಂಡಲ್ಲಿ ಹೋಗಿ ರಶಲ್ಲಿ ನಿಲ್ತೀವಿ, ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ಹೋಗಿ ನೋಡ್ಕೊಂಡು ಬನ್ನಿ. ಚೆನ್ನಾಗಿದೆ ದೇವಸ್ಥಾನ ಅಂತೂ. ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಹಾಗೆ ಭಾನುವಾರ ರಶ್ ಇರುತ್ತೆ ಅಂತ ಹೇಳಿದ್ನಲ್ವ. ಸೊ ಅದ್ರ ಮಧ್ಯದಲ್ಲೂ ಕೂಡ ನಮಗೆ ಕಾರ್ ಕೀ ಕೊಟ್ವಿ, ಪೂಜೆ ಮಾಡಿಕೊಟ್ರು. ಯಾಕೆ ವಿಷಯ ಹೇಳ್ತಿದ್ದೀನಿ ಅಂತ ಅಂದರೆ, ನೀವು ಯಾರಾದರೂ ಕಾರ್ ತಗೊಂಡ್ರೆ ಆ ದೇವಸ್ಥಾನಕ್ಕೆ ಹೋದರೆ ಕಾರ್ ಕೀ ಕೊಡಿ, ಪೂಜೆ ಮಾಡಿಕೊಡ್ತಾರೆ. ಒಂದು ಪಾಸಿಟಿವ್ ವೈಬ್ ಅಲ್ವಾ. ಸೊ ಹಾಗಾಗಿ ಬೆಟ್ಟ ಹತ್ತಕ್ಕಂತೂ ನಾವು ಚಿಕ್ಕವರಿದ್ದಾಗ ಹತ್ತಕ್ಕಾಗಲೇ ಇಲ್ಲ. ಈಗಲೂ ಪಾಪು ಇಟ್ಕೊಂಡು ಹರಿಬರಿಲೇ ಬಂದಿರ್ತೀವಿ. ಸೊ ಹಾಗಾಗಿ ಪೂಜೆ ಮಾಡಿಸ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ಇವತ್ತು ಮನೆಗೆ ಹೋಗ್ತಿದ್ದೀವಿ. ಇವತ್ತು ಮಾಮ ಮನೆಗೆ ಹೋಗ್ತಿದ್ದೀವಿ. ಬಾಯ್. ಏನಕ್ಕೆ ಅಮ್ಮಮ್ಮ ಮನೆಗೆ? ಚಿಕ್ಕನಕ್ಕೆ ನಾಳೆ ಹೋಗೋಣ ಕಾರಲ್ಲಿ. ಯಾವುದು ನಿಮ್ಮದು ಕಾರು? ಇದು ಹೆಸರೇನು? ಬೆದಾ ಕಾರ್.
ಫಸ್ಟೆಲ್ಲ ನಾವೇನಾದರೂ ಬಂತ ಅಂದರೆ ಸ್ಟೆಪ್ಸ್ ಹತ್ಕೊಂಡೇ ಹೋಗ್ತಾ ಇದ್ವಿ, ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು, ಫುಲ್ ಫ್ಯಾಮಿಲಿ ಇರ್ತಿದ್ವಲ್ವ. ಸೊ ಹಾಗಾಗಿ ಇವಾಗೆಲ್ಲ ಕಾರ್ ಡೈರೆಕ್ಟಾಗೆ ಬಿಡ್ತಾರೆ, ಜಾತ್ರೆ ಟೈಮಲ್ಲಿ ಮಾತ್ರ ಬಿಡಲ್ಲ. ಈಗ ವಿಡಿಯೋ ನೋಡ್ತಾ ಅನ್ನಿಸ್ತಾ ಇತ್ತು, ಈ ಸ್ಟೆಪ್ಸ್ ಹತ್ಕೊಂಡು ಎಷ್ಟು ರಶ್ ಇದ್ರೂ ಹೋಗ್ತಾ ಇದ್ವಿ ಜಾತ್ರೆ ಟೈಮಲ್ಲೆಲ್ಲ. ತುಂಬಾ ನಿಲ್ಲಕ್ಕೂ ಜಾಗ ಇರಲ್ಲ, ಅಷ್ಟು ಜನ ಇರ್ತಾರೆ. ಸೊ ಅದ್ರ ಮಧ್ಯೆನೇ ಹೋಗ್ತಾ ಇದ್ವಿ, ಚೆನ್ನಾಗಿರ್ತಿತ್ತು. ಇಲ್ಲಿ ಕೂಡ ನಾವು ಆನ್ ದ ವೇ ಬರಬೇಕಾದ್ರೆ ಒಂದು ತಾತಂಗೆ ಯಾರೋ ಡ್ಯಾಶ್ ಹೊಡ್ಬಿಡ್ತಿದ್ದ, ಆ ತಾತಂದೇ ತಪ್ಪು ಅಂತ ಹೇಳ್ತಾಯಿದ್ರು. ಸೊ ಹಂಗಾಗಿ ನನ್ನ ಹಸ್ಬೆಂಡ್ ನೋಡ್ಕೊಂಬರ್ತೀನಿ ಅಂತ ಹೋಗಿದ್ರು. ಇದಾಗಿತ್ತು ಇವತ್ತಿನ ವಿಡಿಯೋ. ಹೇಗಿತ್ತು ಈ ವಿಡಿಯೋ? ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರೀಲ್ಸಿಗೆ ಅಂತ ವಿಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ತೆಗೆದು ಒಂದು ರೀಲ್ಸ್ ಮಾಡಿ ಹಾಕಿದ್ದೆ. ಸೊ ಅದನ್ನು ನಾನು ಸಾಂಗ್ನ ಆ್ಯಡ್ ಮಾಡೋಕ್ಕಾಗಲ್ಲ, ಕಾಪಿರೈಟ್ ಬರುತ್ತೆ. ಸೊ ಹಾಗಾಗಿ ಹಾಗೆ ಆ್ಯಡ್ ಮಾಡಿರ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.